ನನ್ನ ವಿಡಿಯೋ ನೋಡ್ತಿರೋ ಎಲ್ಲ ಕರ್ನಾಟಕ ಜನತೆಗೆ ವೆಲ್ಕಮ್ ಟು ಮೈ ಚಾನಲ್. ವ್ಲಾಗ್ನ ಫುಲ್ಲಾಗಿ ನೋಡಿ ಸಪೋರ್ಟ್ ಮಾಡಿ. ಸೊ ಈ ವಿಡಿಯೋ ಬಂದು ಡೆಲ್ಲಿ ವ್ಲಾಗ್ ಕಂಟಿನ್ಯೂಟಿ ವ್ಲಾಗ್ ಆಗಿರುತ್ತೆ. ಸೊ ನಾನು ಆ ವ್ಲಾಗಲ್ಲಿ ಹೇಳಿದಾಗೆ ನೆಕ್ಸ್ಟ್ ಜರ್ನಿ ಬಂದುಬಿಟ್ಟು ನಾವು ಕುಂಭಮೇಳಕ್ಕೆ ಪ್ರಯಾಗ್ರಾಜ್ಗೆ. ಸೊ ನಾವು ನೈಟ್ ಜರ್ನಿ ಟೋಟಲಿ 10 hours ಮಾಡ್ತಿದ್ದೀವಿ. 670 kilometers ಸಮಥಿಂಗ್ ಇದೆ. ಸೊ ಮಾರ್ನಿಂಗ್ ಆಯಿತು. ಸೊ ನಾವು ಆ್ಯಕ್ಚುಲಿ ಮಾರ್ನಿಂಗೇ ರೀಚ್ ಆಗಬೇಕಾಗಿತ್ತು ಪ್ರಯಾಗ್ರಾಜ್ಗೆ 10 hour ಆದಮೇಲೆ. ಬಟ್ ಅನ್ಫಾರ್ಚುನೇಟ್ಲಿ ಹೆವಿ ಟ್ರಾಫಿಕ್ ಇರೋದ್ರಿಂದ 15 kilometer ಟ್ರಾಫಿಕ್, ಸ್ಲೋ ಮೂವಿಂಗ್ ಟ್ರಾಫಿಕ್ ಇರೋ ಕಾರಣ ನಾವು ಅವತ್ತು ನೈಟ್ ಅಂದರೆ 1 day ನಮಗೆ ತುಂಬ ಲಾಸ್ ಆಯಿತು. ಸೊ ಬಿಕಾಸ್ ಆಫ್ ವೀಕೆಂಡ್ಸ್ ರೀಸನಿಂದ. ಸೊ ನಾವು ಸ್ಲೀಪರ್ ಕೋಚ್ ಬುಕ್ ಮಾಡಿದ್ದೀವಿ. flex.com ಅಂತ ಬಸ್ ಬುಕ್ಕಿಂಗ್ ಚೆಕ್ ಮಾಡ್ಕೊಳ್ಳಿ. ಸೊ ಅಲ್ಲಿ ಡೆಲ್ಲಿಯಿಂದ ನಿಮಗೆ ಬಸ್ ಅವೈಲೇಬಲ್ ಸಿಗುತ್ತೆ. ಆ್ಯಂಡ್ ಮತ್ತು ಇದು ಗ್ರೀನ್ ಥೀಮಲ್ಲಿರುತ್ತೆ, ಅದೊಂದು ನನಗೆ ಇಷ್ಟ ಆಯಿತು. ಸೊ ಅಲ್ಲಲ್ಲಿ ನಮಗೆ ಟಿಫನ್ಗೆ ವಾಶ್ರೂಮ್ಗೆಲ್ಲ ಸ್ಟಾಪ್ ಮಾಡ್ತಾರೆ. ಸೊ ನಾವು ಅದನ್ನೆಲ್ಲ ಕಂಪ್ಲೀಟಾಗಿ ಮುಗಿಸ್ಕೊಂಡು ಪ್ರಯಾಗ್ರಾಜ್ಗೆ ಈವ್ನಿಂಗ್ ಒಂದು 9 o'clock ಹಂಗೆ ನಮಗೆ ನವಾಬ್ ಜಂಗ್ ಅಂತ ಒಂದು ಟೋಲ್ ಹತ್ರ ಸ್ಟಾಪ್ ಮಾಡ್ತಾರೆ. ಸೊ ಅಲ್ಲಿಂದ 15 20 kilometer ಪ್ರಯಾಗ್ರಾಜ್ ಡಿಸ್ಟೆನ್ಸ್ ಇರುತ್ತೆ. ನಾವು ಅಲ್ಲಿಂದ ಟ್ಯಾಕ್ಸಿ ಏನಾದರೂ ಬುಕ್ ಮಾಡ್ಕೋಬೇಕಂತ ಹೇಳ್ತಾರೆ. ಆ್ಯಕ್ಚುಲಿ ಪ್ರಯಾಗ್ರಾಜ್ಗೆ ತುಂಬ ವೇಸ್ ಇರುತ್ತೆ, ಹೋಗಲಿಕ್ಕೆ ಡೈರೆಕ್ಷನ್ಸ್ ಇರುತ್ತೆ. ಸೊ ನಾವು ಇಲ್ಲಿಂದ ಹೋಗೋದು ಸ್ವಲ್ಪ ದೂರ ಅಂತಲೇ ಅಲ್ಲಿರೋ ಜನ ಹೇಳಿದ್ರು. ಸೊ ಏನು ಮಾಡೋಕ್ಕಾಗಲ್ಲ, ಬಿಕಾಸ್ ಓನ್ ವೆಹಿಕಲ್ಸಲ್ಲಿ ಬರೋರಿಗೆಲ್ಲ ತುಂಬ ಫೆಸಿಲಿಟಿ ಆಗುತ್ತೆ, ಅಂದರೆ ಡೈರೆಕ್ಟಾಗಿ ಅವ್ರು ರೀಚ್ ಆಗಿಬಿಡ್ಬೋದು. ಬಟ್ ನಾವು ಈ ಥರ ಪ್ಲ್ಯಾನ್ ಮಾಡ್ಕೊಂಡು ಹೋದರೆ ನಾವು ಟ್ಯಾಕ್ಸಿ ಇಲ್ಲ ಆಟೋಗಳನ್ನ ಇಟ್ಕೊಂಡು ಹೋಗಬೇಕಾಗುತ್ತೆ. ಸೊ ಅದನ್ನೇ ನಾವು ಫೇಸ್ ಮಾಡಿದ್ದು. ಇಲ್ಲಿ ನೋಡ್ಬೋದು ಟೋಲ್ ಹತ್ರ ನೀವು ಎಷ್ಟು ವೆಹಿಕಲ್ಸ್ ಇದೆ ಅಂತ. ಟೋಟಲಿ ಫುಲ್ಲಿ ವೆಯ್ಟಿಂಗ್ ಆ್ಯಂಡ್ ಜಾಮ್ ಆಗಿದೆ. ಅದಾದಮೇಲೆ ನಮ್ಗೆ ಆಟೋ ಕೂಡ ಸಿಕ್ತು. ಸೊ ಅದಾದಮೇಲೆ ನಾವಲ್ಲೇ ಅನ್ನದಾನಗಳೆಲ್ಲ ಮಾಡ್ತಿದ್ರು ಸಿಟಿಗೆ ರೀಚ್ ಆಗ್ತಾ ಇದ್ದಂಗೆ. ಅಲ್ಲಿ ತುಂಬ ಹೇಳ್ದಂಗೆ, ತುಂಬ ವೀಡಿಯೋಸಲ್ಲಿ ಹೇಳ್ದಂಗೆ ನಾನು ನಿಜವಾಗ್ಲೂ ಮಾಡ್ತಾರಾ ಅಂತ ಅಂದ್ಕೊಂಡಿದ್ದೆ. ಬಟ್ ಇಲ್ಲ, ನಿಜವಾಗ್ಲೂ ಅಲ್ಲೆಲ್ಲ ಅನ್ನದಾನಗಳು ನಡೆಯುತ್ತೆ. ತುಂಬ ಸ್ಲೋ ಮೂವಿಂಗ್ ಟ್ರಾಫಿಕ್ ಇತ್ತು ಅಲ್ಲೂ. ಸೊ ಮಾರ್ನಿಂಗ್ವರೆಗೂ ಟ್ರಾಫಿಕ್ ಕ್ಲಿಯರ್ ಆಗಿಲ್ಲ, ಅಷ್ಟು ಟ್ರಾಫಿಕ್ ಇತ್ತು. ಸೊ ನಾವು ಅದಾದಮೇಲೆ ರೂಮ್ಗೆ ಚೆಕ್ ಇನ್ ಆಗಿಬಿಟ್ಟು ಸೊ ಅಲ್ಲಿಂದ ನಾವು ಸ್ನಾನ ಮಾಡಲಿಕ್ಕೆ ಕುಂಭಮೇಳಕ್ಕೆ ಸಂಗಮಕ್ಕೆ ಹೊರಟಿದ್ದೀವಿ ಈ ರಿಕ್ಷಾ ತೊಗೊಂಡು. ಸೊ ನಾವಿರೋ ಪ್ಲೇಸಿಂದ, ನಮ್ಮ ರೂಮ್ ಇರೋ ಪ್ಲೇಸಿಂದ ಕುಂಭಮೇಳಕ್ಕೆ 12 kilometer ಇದೆ ಅಂದರು. ಸೊ ಬಸ್ಸಲ್ಲಿ ಟ್ರಾವೆಲ್ ಮಾಡೋಣ ಅಂತಂದರೆ ಬಸ್ ಆ್ಯಕ್ಚುಲಿ ತುಂಬ ಟ್ರಾಫಿಕ್ ಜಾಮ್, ಬ್ರಿಡ್ಜ್ ಮೇಲೆ ಗಂಗಾ ನದಿ ಬ್ರಿಡ್ಜ್ ಮೇಲೆ ತುಂಬ ಟ್ರಾಫಿಕ್ ಜಾಮ್ ಆಗಿರೋದ್ರಿಂದ ಬಸ್ಸೆಲ್ಲ ಅಲ್ಲೇ ಸ್ಟಕಪ್ ಆಗಿ ಬಸ್ಸು ತುಂಬ ಕಡಿಮೆ ಇದೆ ಅಂತ ಅಲ್ಲಿರೋ ಜನ ಹೇಳಾದ್ಮೇಲೆ ಅಲ್ಲಿರೋ ಪೊಲೀಸೆಲ್ಲ ಹೇಳಿದ್ರು. ಅದಾದಮೇಲೆ ಸರಿ ನೀವು ನಡ್ಕೊಂಡು ಹೋಗ್ಬಿಟ್ರೆ ಬೇಗ ಹೋಗ್ಬೋದು ಅಂದರು. ಬಟ್ ಈ ಉರಿ ಬಿಸಿಲಲ್ಲಿ ಮಕ್ಕಳನ್ನ ಕರ್ಕೊಂಡು ನಡ್ಕೊಂಡು ಹೋಗ್ಲಿಕ್ಕೆ ಆಗಲ್ಲ ಅಂತ ನಾವು ರ್ಯಾಪಿಡೋ ಥರ ಬೈಕ್ಸ್ ಅವೈಲೇಬಿಲಿಟಿ ಇರುತ್ತೆ. ಅಲ್ಲಿ ನೀವು ಮಾತಾಡ್ಕೋಬೇಕಾಗುತ್ತೆ. ಪರ್ ಪರ್ಸನ್ಗೆ ಒಂದು 400 to 500 4 kilometer ಟ್ರಾವೆಲ್ಗೆ ನಿಮಗೆ ಚಾರ್ಜ್ ಮಾಡ್ತಾರೆ. ಹೈಯೇ ಇದೆ, ಬಟ್ ಏನು ಮಾಡೋಕ್ಕಾಗಲ್ಲ. ಇದು ಫೇಮಸ್ ಪ್ಲೇಸಸಲ್ಲಿ ಈ ಥರ ಟೈಮಲ್ಲಿ ನಾವು ಸ್ವಲ್ಪ ಬಾರ್ಗೇನಿಂಗ್ ಮಾಡಿಕೊಂಡು ಟ್ರಾವೆಲ್ ಮಾಡಬೇಕಾಗುತ್ತೆ. ಅಲ್ಲಿಂದ ನಾವು ಬೈಕ್ ತೊಗೊಂಡು ರ್ಯಾಪಿಡೋನೇ ಹೋಗಿದ್ದು. ಸೊ ಇದು ನೋಡ್ತಿರೋದು ನೀವು ಟೋಟಲಿ ಕುಂಭಮೇಳ ಸೆಟ್ ಹಾಕಿದಿರೋದು, ಏನೇನು ಟೆಂಟ್ಸ್ ಎಲ್ಲ ಹಾಕಿದಾರೋ, ಏನೇನು ಮಾಡಿದಾರೋ ರಾಮ ಮಂದಿರದೆಲ್ಲ ಇಲ್ಲೇ ಟೋಟಲಿ ಇರುತ್ತೆ. ಸೊ ಸೆಕ್ಟರ್ಗಳಿರುತ್ತೆ. ಸೊ ಇದನ್ನು ನೀವು ಕಂಪ್ಲೀಟ್ ಮಾಡ್ಕೋಬೇಕಾದ್ರೆ 6 ದಿನ ಬೇಕಾಗುತ್ತೆ. ನಮಗಿದ್ದಿದ್ದೇ 2 ದಿನ, ಅದರಲ್ಲಿ 1 ದಿನ ಬಸ್ಸಿಗೆ ವೇಸ್ಟ್ ಆಯಿತು, ಇನ್ನು 1 ದಿನ ಇರೋದು. ಆ ಕಾರಣದಿಂದ ನಾವು ತುಂಬ ಪ್ಲೇಸಸ್ನ ಕವರ್ ಮಾಡೋಕ್ಕಾಗಿಲ್ಲ. ಸೊ ನಾನು ಹಾಗೆ ದೂರದಿಂದನೇ ಹೋಗ್ತಾನೆ ತೊಗೊಂಡೆ. ಸೊ ಅದಾದಮೇಲೆ ನಮಗೆ ಸಂಗಮಕ್ಕೆ ತುಂಬ ಜನ ಅಲ್ಲಿರೋ ಪೊಲೀಸ್ಗಳು ಹೇಳಿದ್ರು, ಸಂಗಮಕ್ಕೆ ಚಿಕ್ಕ ಮಕ್ಕಳನ್ನ ಇಟ್ಕೊಂಡು ಹೋಗಬೇಡಿ, ತುಂಬ ಕ್ರೌಡ್ ಇದೆ, ತುಳಿದಾಕ್ಬಿಡ್ತಾ ಇದ್ದಾರೆ. ಮತ್ತು ಬೋಟಿಂಗ್ಸ್ ಎಲ್ಲ ಸ್ಟಾಪ್ ಮಾಡಿದ್ದಾರಂತೆ ಕ್ರೌಡಿಂದ, ಅದಕ್ಕೋಸ್ಕರ ಅಂದ್ಬಿಟ್ಟು ಹೇಳಿದ್ರು. ಅದಕ್ಕೆ ಸರಿ ಬೇರೆ ಏನು ವ್ಯವಸ್ಥೆ ಇದೆ ಅಂದರೆ ಇಲ್ಲಿ ಗಂಗಾಯಲ್ಲೇ ನೀವು ಹೋಗ್ಬೋದು ಅಂತ ಹೇಳಿದ್ರು. ಅದಕ್ಕೆ ಸರಿ ಓಕೆ, ಹೇಗಾದರೂ ಸರಿ. ತುಂಬ ಜನ ಹೇಳ್ತಾರೆ ಸಂಗಮಕ್ಕೆ ಹೋಗಿ ಮಿಂದಬೇಕಂತ, ಸ್ನಾನ ಮಾಡಬೇಕಂತ. ಆ ಥರ ಏನಿಲ್ಲ. ಇಲ್ಲಿ ನೋಡ್ಬೋದು ಎಷ್ಟೋ ಜನ ಈ ಗಂಗಾ ನದಿಯಲ್ಲೇ ಬಂದು ಸ್ನಾನ ಮಾಡ್ತಾರೆ. ಈ ಹರಿಯೋ ನೀರೇ ಅಲ್ಲಿ ಹೋಗೋದು ಅಷ್ಟೇ. ಸೊ ನಾವು ಮತ್ತು ವಾಟರ್ ಪ್ಯೂರಿಟಿ ತುಂಬ ಚೆನ್ನಾಗಿತ್ತು. ನಾವು ಹೋಗಿದ್ದ ಪ್ಲೇಸಲ್ಲಿ ನೋಡ್ಬೋದು ನೀವು ಎಷ್ಟು ಪ್ಯೂರ್ ಆಗಿದೆ ಅಂತ. ಸೊ ನಾವು ಇಲ್ಲಿಗೆ ಬಂದು ಸ್ನಾನ ಮಾಡಲಿಕ್ಕೆ ಒಳ್ಳೆ ಪ್ಲೇಸ್ನ ಚೂಸ್ ಮಾಡಿಕೊಂಡೆ ಬಂದ್ವಿ. ಸೊ ಸ್ನಾನ ಕೂಡ ಮುಗಿಸ್ಕೊಳ್ತಾ ಇದ್ದೀವಿ. ಆ್ಯಂಡ್ ತುಂಬ ಬ್ಲೆಸ್ ಫೀಲ್ ಆಯಿತು ಹೇಳಬೇಕಂದ್ರೆ. ನನ್ನ ದೊಡ್ಡ ಮಗ ಅಂತೂ ನೀರಲ್ಲಿ ಆಡೋದಂದರೆ ಅವನಿಗೆ ತುಂಬಾ ಇಷ್ಟ. ನೋಡ್ತಿರ್ಬೋದು ಅವ್ರ ಅಪ್ಪನ ಸಂವಾಗೆ ಮಾಡ್ತಿದ್ದಾನೆ. ಮಹಾದೇವ್ ಹರ ಹರ ಗಂಗೆ ಹರ ಹರ ಯಮುನೆ ಹರ ಹರ ಸರಸ್ವತಿ. ಸೊ ಅದಾದಮೇಲೆ ಸ್ನಾನ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ನಾವು ಅಲ್ಲಿಂದ ಬರ್ತಾ ಇದ್ದಾಗೆ ತಿಲಕಗಳನ್ನೆಲ್ಲ ಇಡೋಕ್ಕೆ ಅಲ್ಲೇ ಇರ್ತಾರೆ, ಪುರೋಹಿತರೆಲ್ಲ ಇರ್ತಾರೆ. ಮತ್ತು ಈ ನಾರ್ತ್ ಸೈಡ್ ಅವರು ಏನೇನೋ ಸಂಕಲ್ಪಗಳೆಲ್ಲ ಮಾಡಿಸ್ಕೊಳ್ತಾರೆ.
ಸೊ ಆ ಥರ ನಾವು ಕೂಡ ಮಾಡಿಸ್ಕೊಳ್ಬೋದು. ಸೊ ತಿಲಕನೆಲ್ಲ ಇಟ್ಕೊಂಡಾಗೆ ಈ ಒಂದು ಕುಂಭಮೇಳದ ಕಳೆ ಬಂತು ಅಂತಲೇ ಹೇಳ್ಬೋದು. ಗಂಗಾ ನದಿ ಸ್ನಾನ ಮಾಡಾದ್ಮೇಲೆ ನಮ್ಗೆ ನಿಜವಾಗ್ಲೂ ಒಂದೊಳ್ಳೆ ಪಾಸಿಟಿವ್ ವೈಬ್ರೇಷನ್ನೇ ಇತ್ತು ಮೈಯಲ್ಲಿ ಹೇಳಬೇಕಂದ್ರೆ. ಸೊ ಅದೇನೋ ಆ ಪ್ಲೇಸ್ನ ಮಹಿಮೇನೆ ಅಂತ ಹೇಳ್ಬೋದು. ಸೊ ಪುಣ್ಯ ಸ್ನಾನ ತೀರ್ಥ ಸ್ನಾನ ಮುಗಿಸ್ಕೊಂಡೆ ನಾವಿಲ್ಲಿಂದ ನೆಕ್ಸ್ಟ್ ಎಲ್ಲಿಗೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡ್ಕೊಂಡು ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇನ್ನು ಡ್ರೆಸ್ ಚೇಂಜಿಂಗ್ ಎಲ್ಲ ಅಲ್ಲಿ ಯಾವುದೇ ರೀತಿ ಟೆಂಟ್ಸ್ ಇಲ್ಲ. ಸೊ ಅಲ್ಲಿ ಒಂದು ಟೀ ಮಾಡೋ ಅಮ್ಮನ ಹತ್ರ ನಾನು ರಿಕ್ವೆಸ್ಟ್ ಮಾಡಿದ್ದಕ್ಕೆ ಅವ್ರಿಗೊಂದು ಟೆಂಟಲ್ಲಿ ನನಗೆ ಡ್ರೆಸ್ ಚೇಂಜ್ ಮಾಡೋಕ್ಕೆ 10 ರೂಪಾಯಿ ಚಾರ್ಜ್ ಮಾಡಿದ್ರು. ಅದೊಂದು ಒಳ್ಳೆ ಫೆಸಿಲಿಟಿ ಅಂತ ಹೇಳ್ಬೋದು. ಸೊ ಅದಾದಮೇಲೆ ನಾವು ಸ್ವಲ್ಪ ಪ್ರಸಾದನೆಲ್ಲ ಪರ್ಚೇಸ್ ಮಾಡಿದ್ವಿ. ಇನ್ನು ಅಲ್ಲೇನು ಅಷ್ಟು ತೊಗೊಳೋಕ್ಕೆ ಅಂತ ಏನೂ ಇಲ್ಲ, ಜಸ್ಟ್ ಕುಂಕುಮ, ಮೇಯ್ನಾಗಿ ಸಿಂಧೂರಗಳೆಲ್ಲ ಇಲ್ಲಿ ಫೇಮಸ್ಸು, ಅದನ್ನೇ ತುಂಬ ಇಟ್ಟಿದ್ರು. ಸೊ ಅದಾದಮೇಲೆ ನಾವು ಮೇಯ್ನಾಗಿ ನಾಗಸಾಧುಗಳನ್ನ ನೋಡಬೇಕಂತಲೇ ನಮ್ಮ ಮೋಟಿವೇಶನ್ ಇದ್ದಿದ್ದು. ಸೊ ಅಲ್ಲಿಗೆ ನಾವು ಹೊರಟ್ವಿ, ಅಡ್ರೆಸ್ ಕೇಳ್ಕೊಂಡು ಬಂದು ಅಲ್ಲಿ ನೋಡಿದ್ರೆ ನಮಗೆ 12 ಜ್ಯೋತಿರ್ಲಿಂಗಗಳಲ್ಲಿ ರುದ್ರಾಕ್ಷಿಯಲ್ಲಿ ಡೆಕೋರೇಟ್ ಮಾಡಿದರು. ಸೊ ನೋಡ್ಬೋದು ಅಲಂಕಾರ ಎಷ್ಟು ಚೆನ್ನಾಗಿದೆ ಅಂತ. ಇನ್ನು ಒಳಗಡೆ ಕ್ರೌಡ್ ಇತ್ತು, ಆಲ್ಮೋಸ್ಟ್ ಅದು 6:30 ಆಗಿಬಿಟ್ಟಿತ್ತು ನಾವು ಅಲ್ಲಿಗೆ ರೀಚ್ ಆಗೋಷ್ಟೊತ್ತಿಗೆ. ಇನ್ನು ನೈಟ್ ಹೋಗಿ ನಾವು ರೂಮ್ಗೆ ಮತ್ತೆ ರೀಚ್ ಆಗಬೇಕಂತ ನಾವು ಹೊರಗಡೆಯಿಂದಲೇ ಕೈ ಮುಗಿದು ಹೊರಗಡೆ ಬಂದ್ವಿ. ಸೊ ತುಂಬ ಬ್ಲೆಸ್ ಫೀಲ್ ಆಯಿತು. ಇನ್ನು ನಾಗವಾಸುಕಿ ಟೆಂಪಲ್ಗೂ ಹೋಗಿದ್ವಿ. ಇನ್ನು ಆಂಜನೇಯ ಸ್ವಾಮಿ ಟೆಂಪಲ್ಲು ತುಂಬ ಕ್ರೌಡ್ ಇರೋ ಕಾರಣ ನಾನು ಮೊಬೈಲ್ನ ಸ್ವಲ್ಪ ಸೇಫ್ಟಿ ನೋಡ್ಕೋಬೇಕಾಗಿತ್ತು. ಕೆಲವೊಂದು ಕಡೆ ನಾನು ವೀಡಿಯೋಗಳನ್ನ ತೊಗೊಳ್ಳೋಕ್ಕೆ ಹೋಗಿಲ್ಲ, ಯಾಕಂದರೆ ತುಂಬ ಜನ ಇರೋಕ್ಕೆ ನುಗ್ಲಾಗ್ತಿತ್ತು. ಸೊ ಬ್ಯಾಗಲ್ಲಿ ಇಟ್ಬಿಟ್ಟು ಸೇಫ್ಟಿ ಮಾಡಿಕೊಂಡೆ. ಸೊ ಅದಾದಮೇಲೆ ನಾವು ಹೋಗ್ತಾ ಇದ್ದರೆ ಇಲ್ಲಿ ನೋಡ್ಬೋದು ನೈಟ್ ವ್ಯೂ ಹೇಗಿದೆ ಅಂತ. ಟೋಟಲಿ ಬ್ರಿಡ್ಜ್ ಹೀಗಿರುತ್ತೆ. ಸೊ ಮತ್ತು ಇದು ಟೆಂಟ್ಸ್ ಇರೋ ಜಾಗನೂ ಅಷ್ಟೇ ತುಂಬ ಒಳ್ಳೊಳ್ಳೆ ನೋಡಲಿಕ್ಕೆಲ್ಲ ವಿಸಿಟಿಂಗ್ ಏರಿಯಾಸ್ ಎಲ್ಲ ಚೆನ್ನಾಗಿದೆ ಇಲ್ಲಿ ಹೇಳಬೇಕಂದ್ರೆ. ಮಕ್ಕಳಿಗೂ ಖುಷಿಯಾಗುತ್ತೆ ನೋಡಿದಾಗ. ಆ್ಯಂಡ್ ಇದು ಬರೋದು 144 ವರ್ಷಕ್ಕೆ ಅಂತ ಹೇಳ್ತಾರಲ್ಲ. ಸೊ ಇನ್ಯಾಕೆ ನಮ್ಮ ಒಂದು ಧರ್ಮವನ್ನು ನಾವೇ ಫಾಲೋ ಮಾಡಿದಿರ ಬಿಡಬೇಕಂತ ನಾವು ಕೂಡ ಒಂದು ಮನಸ್ಸು ಮಾಡಿ ಬಂದ್ವಿ. ಇಲ್ಲಿ ನೋಡ್ಬೋದು ನೀವು ಕನ್ನಡಿಗರ ಒಂದು ಮಠ ಕೂಡ ಇದೆ. ಅದೆಲ್ಲ ನಮಗೆ ಲೇಟಾಗಿ ತಿಳಿದಿದ್ದು. ಸೊ ಇನ್ನು ನೀವು ತುಂಬ ಜನ ಹೇಳ್ತಾರಲ್ಲ ಸಂಗಮದಲ್ಲೇ ಮಿಂಗಬೇಕು ಅಂತ, ಆ ಥರ ಏನಿಲ್ಲ. ನೋಡ್ಬೋದು ಇಲ್ಲಿ ನಿಮಗೆ ಗಂಗಾ ಘಾಟೆ ಸುಮಾರು ಘಾಟ್ಗಳಿರುತ್ತೆ. ಸೊ ಅಲ್ಲೂ ಕೂಡ ಜನರಿಗೆ ನೋಡ್ಬೋದು ಎಷ್ಟು ಜನ ಬಂದು ಸ್ನಾನ ಮಾಡ್ತಿದ್ದಾರೆ ಅಂತ. ಸೊ ಈ ಥರ ನೀವು ಬಂದಾಗ ಆ ಬೇಸರ ಇಟ್ಕೊಳ್ಬೇಡಿ, ನಾವು ಇಲ್ಲಿಗೆ ಹೋಗಿಲ್ಲ ಆ ಥರ ಏನೂ ಇಲ್ಲ. ನೀವು ಬಂದಿರೋದೇ ಹೆಚ್ಚು ಹೇಳಬೇಕಂದ್ರೆ. ಸೊ ಆ ಒಂದೇ ಮನಸ್ಸನ್ನ ಇಟ್ಕೊಂಡು ನೀವು ಇಲ್ಲಿ ಬಂದು ಸ್ನಾನ ಮಾಡ್ಕೊಂಡು ಹೋಗಿ ಸಾಕು. ನಾವು ಕೂಡ ಗಂಗಾ ಜಲನ ಕ್ಯಾರಿ ಮಾಡಿದ್ವಿ. ಸೊ ಒಂದು ಬ್ಲೆಸ್ ಫೀಲೇ ಆಯಿತು. ತುಂಬ ಪ್ಲೇಸ್ನ ಕವರ್ ಮಾಡೋಕ್ಕಾಗಿಲ್ಲ, ಆದರೂ ಪರವಾಗಿಲ್ಲ. ಸ್ನಾನ ಮಾಡ್ಕೊಂಡು ಹೋಗೋದೇ ದೊಡ್ಡ ವಿಷಯ ಅಂತ ಹೇಳ್ಬೋದು, ಅದು ಮಕ್ಕಳನ್ನ ಇಟ್ಕೊಂಡು ಚಿಕ್ಕ ಮಕ್ಕಳನ್ನ ಅಂತ. ಸೊ ಈ ಥರ ನಮ್ಮ ಒಂದು ಕುಂಭಮೇಳದಲ್ಲಿ ಟೈಮ್ನ ಸ್ಪೆಂಡ್ ಮಾಡ್ಕೊಂಡ್ವಿ. ಸೊ ಹೇಗಿದೆ ಅಂತ ನಿಮ್ಮ ಒಂದು ಕಮೆಂಟ್ ಮೂಲಕ ಮತ್ತು ಲೈಕ್ ಮಾಡಿ. ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮೂಲಕ ಏನಾದರೂ ಇದ್ರೆ ತಿಳಿಸಿ. ಆ್ಯಂಡ್ ನನ್ನ ಚಾನೆಲ್ನ ಯಾರ್ಯಾರು ಮಾಡಿಲ್ಲೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂದರೆ ಹೊಸ ವಿಡಿಯೋ ಬಂದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಇಷ್ಟು ಟೈಮ್ ಕೊಟ್ಟು ನನ್ನ ವಿಡಿಯೋ ನೋಡಿದ್ದಕ್ಕೆ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್.